ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಗೀ ರೋಸ್ಟ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಇದನ್ನು ಮಾಡಲಿಕ್ಕೆ ತುಂಬ ಸುಲಭ. ನಾನು ಈಸಿ ಮೆಥಡಲ್ಲಿ ನಿಮಗೆ ಯಾವ ರೀತಿ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ. ಯಾರಿಗೆಲ್ಲ ನನ್ನ ರೆಸಿಪೀಸ್ ಇಷ್ಟ ಅವ್ರು ಇವಾಗಲೇ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಇದನ್ನು ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ಓಕೆ, ಈಗ ಗೀ ರೋಸ್ಟ್ ಮಾಡಲಿಕ್ಕೆ ಮಸಾಲೆನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. 4 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ. ಹಾಗೆ 1 ಚಮಚ ಜೀರಿಗೆ, 1/4 ಚಮಚಕ್ಕಿಂತ ಕಡಿಮೆ ಮೆಂತ್ಯೆ, 1 ಚಮಚ ಪೆಪ್ಪರ್ ಕಾರ್ನ್ಸ್ ಕಾಳುಮೆಣಸು, 1 ಚಮಚ ಗಸಗಸೆ ಪಾಪಿ ಸೀಡ್ಸ್, ಜೊತೆಗೆ 8 ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಒಳ್ಳೆ ಪರಿಮಳ ಬರ್ತಾ ಉಂಟು. ಇದು ಮಸಾಲೆ ರೆಡಿ ಆಗಿದೆ. ಇನ್ನು ಇದನ್ನು ರುಬ್ಲಿಕ್ಕುಂಟು. ರುಬ್ಬುವಾಗ ಕೆಲವೊಂದು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕಿದೆ. ಏನೆಲ್ಲ ಅಂತ ನೋಡೋಣ. ನೋಡಿ, 25 ಬ್ಯಾಡಿಗೆ ಮೆಣಸನ್ನು ನಾನು ಬಿಸಿ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ 10 ನಿಮಿಷಕ್ಕೆ. ಹೀಗೆ ಮಾಡೋದ್ರಿಂದ ಮೆಣಸು ಸಾಫ್ಟ್ ಆಗುತ್ತೆ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ನಿಮಗೆ ರುಬ್ಲಿಕ್ಕೆ ಕೂಡ ಈಸಿ ಆಗುತ್ತೆ. ಬಿಸಿ ನೀರಲ್ಲಿ ಹಾಕಿ ಇಟ್ಕೊಳ್ಳಿ. 10 ರಿಂದ 30 ನಿಮಿಷ ಹಾಕಿಟ್ರೆ ಒಳ್ಳೆಯದಾಗುತ್ತೆ ನೋಡಿ. ಓಕೆ, ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತೀನಿ. ಇವಾಗ ಇದಕ್ಕೆ ನಾನೀಗ ನೋಡಿ ಸಣ್ಣ ತುಂಡು ಹುಳಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ನಾವು ರೋಸ್ಟ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳೋಣ. ಓಕೆ, ಈಗ ಇದಕ್ಕೆ ರುಬ್ಲಿಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಸಾಕು. ಈಗ ಇದನ್ನು ಗ್ರೈಂಡ್ ಮಾಡಿ ತರ್ತೀನಿ. ಈಗ ನೋಡಿ, ನಾನು ಮಸಾಲೆಯನ್ನು ಅರ್ಧ ರುಬ್ಬಿಕೊಂಡು ತಂದಿದ್ದೀನಿ. ಈಗ ಇದಕ್ಕೆ ನಾನು 1 ಕೈ ಮುಷ್ಟಿಯಷ್ಟು ಗೋಡಂಬಿನ ಹಾಕ್ತಾ ಇದ್ದೀನಿ. ನೀವು ಮಸಾಲೆ ರುಬ್ಬುವಾಗನೇ ಹಾಕ್ಬೋದು, ನಾನು ಈಗ ಹಾಕ್ತಾ ಇದ್ದೀನಿ. ಓಕೆ, ಈಗ ಮತ್ತೊಮ್ಮೆ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗೋಡಂಬಿ ಹಾಕೋದ್ರಿಂದ ತುಂಬ ಕ್ರೀಮಿಯಾಗಿ ಬರುತ್ತೆ. ಗೋಡಂಬಿ ಇಲ್ಲದಿದ್ದರೆ ನೀವು ಬಾದಾಮನ್ನು ನೆನೆ ಹಾಕಿ ಅದರ ಸಿಪ್ಪೆ ತೆಗೆದು ಅದನ್ನು ಕೂಡ ಯೂಸ್ ಮಾಡ್ಬೋದು. ಓಕೆ, ನೈಸಾಗಿ ರುಬ್ಬಿ ತರ್ತೀನಿ. ನೋಡಿ, ಈಗ ಮಸಾಲೆ ನೈಸಾಗಿ ರುಬ್ಬಿ ತಂದಿದ್ದೀನಿ. ಈಗ ಚಿಕನ್ ಗೀ ರೋಸ್ಟ್ ಮಾಡೋಣ. ಈಗ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಈಗ ಅರ್ಧ kg ಚಿಕನನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ. ಚಿಕನ್ ಬೇಯಿಸೋದೇನು ಬೇಡ, ಒಂದು 5 ನಿಮಿಷ ರೋಸ್ಟ್ ಮಾಡಿದರೆ ಸಾಕು. ಅಂದರೆ ಚಿಕನ್ ಇದು ನೀರೆಲ್ಲ ಬಿಟ್ಕೊಂಡು ಬರಬೇಕು, ಅಷ್ಟರ ತನಕ ರೋಸ್ಟ್ ಮಾಡಿದರೆ ಸಾಕು. ಇದು ಯಾಕೆ ಮಾಡೋದಂದರೆ ನಾವು ಚಿಕನ್ ನೀರೇನಿದೆ ನೋಡಿ ಅದನ್ನು ತೆಗಿಲಿಕ್ಕೆ ಇದು ಮಾಡೋದು. ಅಂದರೆ ಚಿಕನ್ ನೀರಿದ್ದರೆ ಮತ್ತೆ ಹಾಕಿದರೆ ಮಸಾಲೆ ತುಂಬ ನೀರಾಗುತ್ತೆ. ನಿಮಗೆ ಮತ್ತೆ ಗೀ ರೋಸ್ಟಿಗೆ ಮಸಾಲ ರೋಸ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟಿಗೆ ನಾನು ಚಿಕನನ್ನು ರೋಸ್ಟ್ ಮಾಡ್ತೀನಿ ಈ ತುಪ್ಪದಲ್ಲಿ. ಓಕೆ, 5 ನಿಮಿಷ ರೋಸ್ಟ್ ಆದರೆ ಸಾಕು, ಬೇಯಬೇಕಂತೇನಿಲ್ಲ. ಬೇಯಿಸ್ಕೊಂಡ್ರೂ ಪ್ರಾಬ್ಲಮ್ ಏನಿಲ್ಲ, ಬೇಯಿಸ್ಬೋದು ಕಂಪ್ಲೀಟಾಗಿ. 15 ನಿಮಿಷ ಕೂಡ ಇಟ್ಟು ಬೇಯಿಸ್ಬೋದು. ಹಾಗೆ ಬೇಕಾದರೆ ಹಾಗೆ ಸಹ ಮಾಡ್ಬೋದು. ನಾನು 5 ನಿಮಿಷ ಮಾತ್ರ ರೋಸ್ಟ್ ಮಾಡ್ತೀನಿ. ಅಂದರೆ ಚಿಕನ್ ಅದರ ನೀರು ಬಿಡುವವರೆಗೆ ಮಾತ್ರ ಇದನ್ನು ಕುಕ್ ಮಾಡ್ತೀನಿ. ನೀರು ಬಿಟ್ಟಾದ ನಂತರ ಇದನ್ನು ತೆಗಿಬೇಕು. ಓಕೆ, ಈಗ ಇದು ಒಂದು 5 ನಿಮಿಷ ರೋಸ್ಟ್ ಆಗಲಿ ಹೀಗೇ. ಈಗ ನೋಡಿ, ಚಿಕನ್ ರೋಸ್ಟ್ ಆಗಿದೆ ಚೆನ್ನಾಗಿ. ನೋಡಿ, ಚಿಕನ್ ಸ್ಟಾಕ್ ಎಲ್ಲ ಹೊರಗೆ ಬಂದಿದೆ, ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಈಗ ಇದನ್ನು ನಾನು ತೆಗೆದು ಸಪ್ರೇಟಾಗಿ ಇಡ್ತೀನಿ. ನೋಡಿ, ಇದರ ಸ್ಟಾಕ್ ನಮಗೆ ಬೇಡ. ಈ ಸ್ಟಾಕನ್ನು ನೀವು ಬೇಕಿದ್ರೆ ಸೂಪ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು. ಅಂದರೆ ಬೇಕಿದ್ರೆ ಸ್ವಲ್ಪ ಸ್ಟಾಕನ್ನು ಹಾಕ್ಕೊಳ್ಬೋದು ಫ್ಲೇವರಿಗಷ್ಟೇ. 1 ಟೇಬಲ್ ಸ್ಪೂನ್ ಅಷ್ಟು ಸ್ಟಾಕನ್ನು ಹಾಕ್ಕೊಳ್ಳಿ. ಮಿಕ್ಕಿದನ್ನು ನೀವು ಸೂಪ್ ಮಾಡಲಿಕ್ಕೆ ಇಟ್ಕೊಳ್ಬೋದು. ಓಕೆ, ಈಗ ಮಸಾಲೆಯನ್ನು ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದೇ ಪ್ಯಾನಿಗೆ ನಾನು ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಓಕೆ, ಮಸಾಲೆಯನ್ನು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಲಿಕ್ಕುಂಟು. ಓಕೆ, ಎಷ್ಟಾಗುತ್ತೆ ನೋಡಿ ಅಷ್ಟು ಕಡಿಮೆ ನೀರು ಹಾಕಿ ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ನಾನು ಮಿಕ್ಸಿ ತೊಳೆದ ನೀರನ್ನು ಹಾಕ್ತಾ ಇದ್ದೀನಿ. ನಾನು ಮಿಕ್ಸಿಯನ್ನು ಕ್ಲೀನ್ ಮಾಡಲಿಕ್ಕೆ ಚಿಕನ್ ಸ್ಟಾಕನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಚಿಕನ್ ಸ್ಟಾಕ್ ವೇಸ್ಟ್ ಆಗೋದಿಲ್ಲ ನೋಡಿ. ಓಕೆ, ಈಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ. ಓಕೆ, ಈಗ ನಾನು ಇದಕ್ಕೆ 1 ಟೇಬಲ್ ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಗೀ ರೋಸ್ಟ್, ಹಾಗಾಗಿ ತುಪ್ಪ ನೀವು ಧಾರಾಳವಾಗಿ ಹಾಕಬೇಕು. ಟೂ ಮಚ್ ಗೀ ಅಂತ ಹೇಳಬೇಡಿ, ಆಯಿಲ್ ಕೂಡ ಆಗೋದಿಲ್ಲ. ತುಪ್ಪ ಹಾಕಿಯೇ ಮಾಡಬೇಕು, ಗೀ ರೋಸ್ಟ್ ಅಲ್ವಾ. ಈಗ ಇದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡಬೇಕು. ಎಷ್ಟು ಹೊತ್ತು ರೋಸ್ಟ್ ಮಾಡಬೇಕು ಅಂದರೆ ಮಸಾಲೆ ಈಗ ಇದು ಎಷ್ಟು ಉಂಟು ನೋಡಿ, ಇದರ ಅರ್ಧದಷ್ಟು ಆಗಬೇಕು. ಅಷ್ಟು ಹೊತ್ತು ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಸೊ ಇದು ಸ್ವಲ್ಪ ಈ ಟೈಮ್ ತಗೊಳ್ಳುತ್ತೆ, ಸ್ವಲ್ಪ ಇಲ್ಲಿ ಲೆಂತಿ ಆಗುತ್ತೆ ಪ್ರೋಸೆಸ್. ಅಂದರೆ ಇದು ಚೆನ್ನಾಗಿ ರೋಸ್ಟ್ ಆದರೆ ಮಾತ್ರ ನಿಮಗೆ ಚೆನ್ನಾಗಿ ಬರೋದು ಗೀ ರೋಸ್ಟ್ ಮಸಾಲ ರೋಸ್ಟ್ ಆದರೆ ಮಾತ್ರ ನಿಮಗೆ ಅದು ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ರೀತಿ ನಿಮಗೆ ಫ್ಲೇವರ್ ಬರೋದು. ಸೊ ಇದು ಅರ್ಧದಷ್ಟು ಆಗೋವರೆಗೆ ನಾವು ಫಸ್ಟಿಗೆ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ.
ಮತ್ತು ಮೊನ್ನೆ ಒಬ್ಬರು ಕೇಳ್ತಾ ಇದ್ರು, ಇದು ನಿಮ್ಮದು ಕಡಾಯಿ ತುಂಬ ಚೆಂದ ಉಂಟು, ಎಲ್ಲಿಂದ ತೆಕ್ಕೊಂಡ್ರಿ ಅಂತ. ಸೊ ಈ ಕಡಾಯಿ ಮತ್ತು ಇದು ಪ್ಯಾನ್, ನಾನ್ ಸ್ಟಿಕ್ ಪ್ಯಾನ್ ಎಲ್ಲ ನಾನು ಆನ್ಲೈನಲ್ಲೇ ತೆಕ್ಕೊಂಡಿರೋದು. ಸೊ ನಿಮ್ಗೆ ಏನಾದರೂ ಅದರ ಲಿಂಕ್ ಬೇಕಿದ್ದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ ಈಗ ಕುದಿ ಬರ್ತಾ ಉಂಟು, ಆದರೆ ಸಹ ನಾವು ರೋಸ್ಟ್ ಮಾಡ್ಲಿಕ್ಕೆ ಉಂಟು. ಇದು ಕರೆಕ್ಟ್ ಅರ್ಧದಷ್ಟು ಆಗಬೇಕು, ಇನ್ನೂ ಕೂಡ ಕಲರ್ ಎಲ್ಲ ಡಾರ್ಕ್ ಆಗಬೇಕು. ಈಗ ನಾನು ಮತ್ತೊಮ್ಮೆ ಇನ್ನೊಂದು ಟೇಬಲ್ ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಓಕೆ, ಇನ್ನೂ ಕೂಡ ಇದು ರೋಸ್ಟ್ ಆಗಬೇಕು. ಮತ್ತೆಂತ ಗೊತ್ತುಂಟಾ, ಇದು ನೀವು ರೋಸ್ಟ್ ಮಾಡುವಾಗ ಮಸಾಲೆ ಎಲ್ಲ ರಟ್ಟುತ್ತದೆ ಆಯಿತಾ, ಹಾಗಾಗಿ ಕೇರ್ಫುಲ್ಲಾಗಿ ಇರಬೇಕು. ಮತ್ತು ನಾನು ಹೇಳಲಿಲ್ಲ ಅಂತ ಆಗಬಾರ್ದು, ಅಂದರೆ ಗೀ ರೋಸ್ಟ್ ಮಾಡುವಾಗ ಹಾಗೆಯೇ ಮಸಾಲೆನ ರೋಸ್ಟ್ ಮಾಡುವಾಗ ಮಸಾಲೆ ಎಲ್ಲ ರಟ್ಟುತ್ತದೆ, ಸ್ವಲ್ಪ ಮೆಸ್ಸಿ ವರ್ಕ್ ಅದು. ಆದರೆ ಎಲ್ಲ ಆದ ನಂತರ ಫೈನಲ್ ಎಂಡ್ ಪ್ರಾಡಕ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಹೀಗೇ ನಾವು ಮಿಕ್ಸ್ ಮಾಡ್ತಾನೇ ಇರೋಣ, ಮಸಾಲ ಪೂರ್ತಿಯಾಗಿ ರೋಸ್ಟ್ ಆಗುವವರೆಗೆ. ನಿಮ್ಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುವಾಗ ಮಸಾಲ ರೋಸ್ಟ್ ಆಗಿದೆ ಅಂತ. ಇದನ್ನು ಹೈ ಫ್ಲೇಮಲ್ಲೇ ನೀವು ರೋಸ್ಟ್ ಮಾಡ್ಕೊಳ್ಳಿ, ಮುಚ್ಚಳವನ್ನೆಲ್ಲ ಮುಚ್ಚಲಿಕ್ಕೆ ಹೋಗಬೇಡಿ. ಈಗ ನೋಡಿ ಮಸಾಲ ಅರ್ಧದಷ್ಟು ಕಡಿಮೆ ಆಗಿದೆ. ಈಗ ನಾನು ಚಿಕನನ್ನು ಹಾಕ್ತಾ ಇದ್ದೀನಿ. ಓಕೆ, ನೀರು ಹಾಕೋದು ಬೇಡ, ಖಾಲಿ ಚಿಕನ್ ಹಾಕಿದರೆ ಸಾಕು. ಇನ್ನು ಚಿಕನ್ ಕೂಡ ಮಸಾಲ ಜೊತೆ ಚೆನ್ನಾಗಿ ಬೇಯಬೇಕು. ಅಂದರೆ ಆವಾಗ ನಾನು ಖಾಲಿ 5 ನಿಮಿಷ ಮಾತ್ರ ಚಿಕನನ್ನು ರೋಸ್ಟ್ ಮಾಡಿರೋದಲ್ಲ, ಹಾಗಾಗಿ ಈಗ ಚಿಕನ್ ಕೂಡ ಚೆನ್ನಾಗಿ ಕುಕ್ ಆಗಬೇಕು ಇದರೊಟ್ಟಿಗೆ, ಮಸಾಲೆ ಒಟ್ಟಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಕಾಣಿಸುತ್ತೆ ನೋಡಿ, ಇಲ್ಲೆಲ್ಲ ಮಸಾಲೆ ಎಲ್ಲ ರಟ್ಟಿದೆ. ಸೊ ಗೀ ರೋಸ್ಟ್ ಮಾಡುವಾಗ ಹಾಗೇ ಮಸಾಲೆ ಎಲ್ಲ ರಟ್ಟುತ್ತದೆ. ಓಕೆ, ಈಗ ಒಂದು 10 ನಿಮಿಷ ಚಿಕನ್ ಚೆನ್ನಾಗಿ ಬೇಯಲಿ ಮಸಾಲೆ ಜೊತೆಗೆ, ಮತ್ತೆ ನಾವು ತುಪ್ಪವನ್ನು ಹಾಕ್ಕೊಳ್ಳೋಣ. ಓಕೆ, ಚಿಕನ್ ಬೇಯ್ತಾ ಉಂಟು. ಈಗ ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಸೊ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಓಕೆ, ಇನ್ನೂ ಕೂಡ ಇದು ಬೇಯಲಿ. ಓಕೆ, ಪೂರ್ತಿಯಾಗಿ ರೆಡ್ಯೂಸ್ ಆಗಬೇಕು, ಗೊತ್ತಾಗುತ್ತೆ ಗೀ ರೋಸ್ಟ್ ರೆಡಿ ಆಗುವಾಗ. ಸೊ ತುಂಬ ರೆಡ್ಯೂಸ್ ಆಗಲಿಕ್ಕೆ ಉಂಟು. ನೋಡಿ ಚಿಕನ್ ಬೇಯ್ತಾ ಉಂಟು. ಈಗ ನಾನು 1 ಟೇಬಲ್ ಸ್ಪೂನ್ ತುಪ್ಪ ಮತ್ತೊಮ್ಮೆ ಹಾಕ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಮಸಾಲ ಅಬ್ಸಾರ್ಬ್ ಮಾಡುತ್ತೆ, ಅಷ್ಟರ ತನಕ ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಮತ್ತು ಪುನಃ ತುಪ್ಪ ಖಾಲಿ ಆದಾಗ ಪುನಃ ನೀವು ತುಪ್ಪವನ್ನು ಹಾಕ್ಕೊಳ್ಬೇಕು. ಇದೇ ಪ್ರೋಸೆಸ್ ಗೀ ರೋಸ್ಟಲ್ಲಿ, ಆಯಿತಾ. ಒಂದು ಸಮಯ ಬರುತ್ತೆ ಮಸಾಲ ತುಪ್ಪವನ್ನು ಹೀರುವುದನ್ನು ಬಿಟ್ಟುಬಿಡುತ್ತೆ, ಆ ಸಮಯದಲ್ಲಿ ನೀವು ತುಪ್ಪ ಹಾಕೋದನ್ನು ಸ್ಟಾಪ್ ಮಾಡಿದರೆ ಆಯಿತು. ನೋಡಿ ಈಗ ನೋಡಿ ಮಸಾಲ ತುಂಬ ರೆಡ್ಯೂಸ್ ಆಗಿದೆ, ಗೊತ್ತಾಗ್ತಾ ಇದೆ ನಿಮಗೆ. ನೀವು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡ್ಬೋದು. ಅಥವಾ ಇನ್ನೂ ಕೂಡ ನಿಮಗೆ ಡ್ರೈ ಬೇಕಿದ್ರೆ, ತುಂಬ ಡ್ರೈ ಬೇಕಿದ್ರೆ ಇನ್ನೂ ಕೂಡ ನೀವು ಒಂದು 15 ನಿಮಿಷ ಇದನ್ನು ಈ ರೀತಿ ಗ್ಯಾಸಲ್ಲೇ ಇಟ್ಟು ಈ ರೀತಿ ನೀವು ರೋಸ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ. ಓಕೆ, ಇಷ್ಟಾದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಸ್ವಲ್ಪ ಗ್ರೇವಿ ಇದ್ದರೆ ಸ್ವಲ್ಪ ದೋಸೆ ಜೊತೆ ಎಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ. ನೀವು ಬೇಕಿದ್ದರೆ ಇನ್ನೂ ಕೂಡ ರೋಸ್ಟ್ ಮಾಡ್ಬೋದು. ಓಕೆ, ಈಗ ನೋಡಿ ತುಪ್ಪ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಅಲ್ಲ, ಅಬ್ಸಾರ್ಬ್ ಮಾಡೋದಿಲ್ಲ ಇನ್ನು, ತುಪ್ಪ ಎಲ್ಲ ಈ ರೀತಿ ಸೈಡಲ್ಲಿ ಬಂದು ನಿಂತಿದೆ, ಹಾಗಾಗಿ ಮಸಾಲೆ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ಓಕೆ, ಇನ್ನು ಇದನ್ನು ಸರ್ವ್ ಮಾಡೋಣ. ನೋಡಿ ಟೇಸ್ಟಿಯಾದ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ನೀರು ದೋಸೆ ಜೊತೆ, ಬಾಯ್ಲ್ಡ್ ರೈಸ್ ಜೊತೆ ಇದನ್ನು ಸರ್ವ್ ಮಾಡಿದರೆ ಸಖತ್ತಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿದೆ. ನೀವು ಎಷ್ಟು ಚೆನ್ನಾಗಿ ಮಸಾಲೆನ ರೋಸ್ಟ್ ಮಾಡ್ತೀರ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ ಗೀ ರೋಸ್ಟ್ ನಿಮಗೆ. ನಾನು ಹೇಳಿದಾಗೆ ಮಾಡಿ, ತುಂಬ ಸುಲಭದಲ್ಲಿ ಹೇಳಿಕೊಟ್ಟಿದ್ದೀನಿ ನಾನು, ಕರೆಕ್ಟಾದ ಅಳತೆಯಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ. ಇದೇ ರೀತಿ ನೀವು ಕೂಡ ಮಾಡಿ ಎಂಜಾಯ್ ಮಾಡಿ. ಓಕೆನಾ? ಓಕೆ, ಇನ್ನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.